ಸ್ವಾಗತ ಮಾಡ್ತಾರೆ. ಏನೋ ಒಂದು 15% 50% ಜನ ವಿರೋಧ ಮಾಡ್ತಾರೆ. ವಿರೋಧ ಯಾಕಪ್ಪ ಅಂತಂದ್ರೆ ನಮ್ಮ ಹೊಟ್ಟೆ ಮೇಲೆ ಕಾಲು ಬತ್ತು, ನಾವು ಉದ್ಯೋಗ ಮಾಡ್ತಿದ್ವಿ ಅಂತೇಳಿ. ಕೆಲವು ಜನರ ಹೊಟ್ಟೆ ಮೇಲೆ ಉದ್ಯೋಗಕ್ಕಾಗಿ ಅವ್ರ ಬದುಕಿಗೆ ಇಡೀ ಮಾನವ ಜನಾಂಗವನ್ನು ರೋಗಕ್ಕೆ ತಳ್ಳುವುದು ಇದು ದೊಡ್ಡ ಅನ್ಯಾಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹೀಗಾಗಿ ಈಗೇನಾಗ್ಯದ, ಈ ಬ್ಯಾನ್ ಏನಾಗ್ಯದ ನಿಕೋಟಿನ್ ವಸ್ತುಗಳ ಮೇಲೆ, ಇದು ಭಾಳ ಒಳ್ಳೆಯದು. ಎಂದೂ ಆಗಬೇಕಾಗಿತ್ತು, ಈಗಾಗ್ಯದ. ಕನಿಕ ಏನಂತಲ್ಲ, ದೇರಾಯ ದುರಸ್ಥಾಯ ಅಂತ. ಹಾಗೆ ಇದು ಸಾರಾಯಿ ಮೇಲೂ ಆಗಬೇಕಾಗಿದೆ. ಸಾರಾಯಿ ಒಂದು ಬ್ಯಾನ್ ಆಗಿಬಿಡ್ತಪ್ಪ ಅಂತಂದ್ರೆ, ಪ್ರಾಮಾಣಿಕವಾಗಿ ಬ್ಯಾನ್ ಅಂತಂದ್ರೆ ಈ ದೇಶದಲ್ಲಿ ಮೋಸ್ಟ್ಲಿ ಭಾಳಷ್ಟು ರೋಗಗಳು ಇಲ್ಲಂಗೆ ಆಗಿ ಹೋಗ್ಬಿಡ್ತಾವೆ. ಏನು ಸಹಜವಾಗಿ ಬರುವಂಥ ರೋಗಗಳು ಬೇರೆ ಬರ್ತಾವ ಹೋಗ್ತಾವ, ಅದಕ್ಕೆ ಬಲಿ ಅವರೆಲ್ಲರೂ ನಾವಿದ್ದೀವಿ. ಮತ್ತು ಪ್ರತಿಯೊಬ್ಬರಿಗೂ ಇದು ರೋಗ ಇಲ್ಲದ ಮನುಷ್ಯ ನಮಗೆಲ್ಲೂ ಸಿಗೋದಿಲ್ಲ. ಆದರೆ ನಾವಾಗಿ ಕರ್ಕೊಳ್ಳೋ ರೋಗ ಯಾವ್ದಿದ್ರೆ ಅದು ಗುಟ್ಕಾ ತಿನ್ನೋದು, ನಾವಾಗಿ ಕರ್ಕೊಳ್ಳೋದು ರೋಗ ಯಾವುದಿದ್ರೆ ನಿಕೋಟಿನ್ ತಿನ್ನೋದು, ನಾವಾಗಿ ಕರ್ಕೊಳ್ಳೋ ರೋಗ ಇಲ್ಲಿದ್ರೆ ಸಾರಾಯಿ ಕೊಡೋದು. ಇವುಗಳಿಂದಾಗೆ ನಾವು ಸಹಜವಾಗಿ ಸಾಯ್ಬೇಕಾದಂಥವರು ನರಳಿ ಆ ರೋಗಗಳ ಹಾವಳಿಯಿಂದ ಸತ್ತು ಹೋಗುವಂಥ ಪ್ರಸಂಗ ಬರ್ತದೆ. ಇದು ಸಹಿತ ನೆನಪಿಡಬೇಕಾಗಿದೆ. ನೋಡ್ರಿ, ಇವತ್ತು ಈ ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಬರ್ತದೆ ರೀ, ಊಟ ಮಾಡಲಿಕ್ಕೆ ಗಂಟ್ಲು ಬಂದಾಗಿಬಿಡ್ತದೆ, ಇಲ್ಲೋ ಗಂಟ್ಲು ಅನ್ನ ಆಹಾರ ಹಾಕಬೇಕಾಗ್ತದೆ ರೀ. ಅದು ಹಾಕಾಗ್ಬಂದು ಮತ್ತೊಂದು ಪದಲ್ಲಿ ನೋಡ್ತಾ ಇದ್ರೆ ಇಷ್ಟು ಭೀಕರ ಅನಿಸ್ತದೆ, ಈ ರೋಗ ಬರಬಾರದಪ್ಪ ಅಂತೇಳಿ. ಆದರೆ ಬಂದರೆ ಏನು ಮಾಡೋದು, ಬಂದರೆ ಏನು ಮಾಡೋಕ್ಕೆ ಸಾಧ್ಯ ರೀ, ಅದು ಸುದಷ್ಟೇ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಏನೋ ಆಗಲಿ ಈ ಒಂದು ನಿರ್ಧಾರ ತೆಗೆದುಕೊಂಡ ಇದನ್ನು ನಿಜವಾಗಿಯೂ ಮಾನವ ಕುಲಕ್ಕೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ಸಾರಾಯಿ ಒಂದು ಮಾಡಿ ನಿಜವಾದ ಅರ್ಥದಲ್ಲಿ ನಿಷೇಧ ಬರಲಿ. ಸುಮ್ಮನೆ ಜನ ಮೆಸ್ತಾರಂತೇಳಿ ನಿಷೇಧ ಮಾಡೋದು, ಮತ್ತು ಬ್ಲ್ಯಾಕ್ ಮಾರ್ಕೆಟ್ದಾಗ ತುಲ್ಟಿ ಮಾರಿಸಿ ಅದ್ರ ಲಾಭವನ್ನು ಮಾಡ್ಕೊಳ್ಳೋ ಹೋಗುವಂಥ ಸರ್ಕಾರ ಮಾಡಬಾರ್ದು. ಅಂಥದ್ದು ಮಾಡಿದರೆ ಅದು ಇದಕ್ಕಿಂತಲೂ ಘನಘೋರವಾದ ಅಪರಾಧ. ಆ ಅಪರಾಧ ಕ್ಷಮೆನೇ ಇಲ್ಲ. ಯಾಕಂದ್ರೆ ಒಂದದ್ದು ಅದು ತುಡಿಗೆಯಿಂದ ಮಾರೋದ್ರಿಂದಾಗೆ ಅಲ್ಲಿ ಮೆರಿಟ್ ಇರೋದಿಲ್ಲ, ಸ್ವಚ್ಛ ಅಥವಾ ಮತ್ತೇನೂ ಇರೋದಿಲ್ಲ. ಅಲ್ಲಿ ಅನೇಕ ಅವೈಜ್ಞಾನಿಕ ತಂತ್ರಗಾಗಿ ಉಪಯೋಗ ಮಾಡಿಕೊಂಡು ತಯಾರು ಮಾಡಿರ್ತಾರೆ. ಹೀಗಾಗಿ ಇನ್ನಷ್ಟು ಹೆಚ್ಚು ಹೊಡೆದು ಬಿಡ್ತದೆ. ದಯವಿಟ್ಟು ಆ ದಿಶೆಯಲ್ಲೇ ಸರ್ಕಾರ ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಪೂರ್ತಿಯಾಗಿ ಬ್ಯಾನ್ ಮಾಡಬೇಕು. ಮತ್ತು ಈ ವರ್ಷ ಮುಂದಿನ ವರ್ಷ ಅಡಿಕೆ ಬೆಳೆಗಾರರಿಗೆ